ಶಿಕ್ಷಣ ಮಂತ್ರಿಯ ರಾಜೀನಾಮೆಗೆ ಕೌಂಟ್ ಡೌನ್. ಗೋಧಿ ಮೀಡಿಯಾವನ್ನ ಓಡಿಸಿದ ಯುವ ಶಕ್ತಿ. ಧರ್ಮೇಂದ್ರ ಪ್ರಧಾನ್ಗೆ 1 ವೀಕ್ ಗಡುವು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ದೆಹಲಿಯ ಐತಿಹಾಸಿಕ ಜಂತರ್ ಮಂತರ್ ಮತ್ತೊಮ್ಮೆ ಯುವ ಸಮುದಾಯದ ತೀವ್ರ ಆಕ್ರೋಶದ ಕೇಂದ್ರ ಬಿಂದುವಾಗಿದೆ. ಜೂನ್ 6ರಂದು ದೇಶದ ವಿವಿಧ ಭಾಗಗಳಿಂದ ಬಂದಂತಹ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಯುವಜನರು ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿ ಹಾಗೂ ಪರೀಕ್ಷಾ ಅಕ್ರಮಗಳ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಇತ್ತೀಚೆಗೆ ನೀಟ್ ಯುಜಿ 2026 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಸಿಬಿಎಸ್ಇ ಆನ್ ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯಲ್ಲಿ ಕಂಡುಬಂದಿರುವಂತಹ ಗಂಭೀರ ದೋಷಗಳನ್ನು ಖಂಡಿಸಿ ಈ ಆಂದೋಲನವನ್ನು ರೂಪಿಸಲಾಗಿತ್ತು. ಜಂತರ್ ಮಂತರ್ನಲ್ಲಿ ನಡೆದಂತಹ ಈ ಪ್ರತಿಭಟನೆ ಕೇವಲ ಟ್ರೇಲರ್ ಮಾತ್ರ. ಮುಂದಿನ ವಾರದೊಳಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದೆ ಇದ್ರೆ ದೇಶದಾದ್ಯಂತ ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಅಂತ ಪ್ರತಿಭಟನೆಯ ಪ್ರಮುಖ ಮುಖಂಡರಾದಂತಹ ಅಜ್ದೀಪ್ ದೀಪ್ಕೆ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಹಳ್ಳ ಹಿಡಿಸಿರುವಂತಹ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಯುವ ಶಕ್ತಿ ಈಗ ಬೀದಿಗಿಳಿದಿದೆ. ಈ ಇಡೀ ಚಳುವಳಿಯ ಹಿಂದಿದ್ದದ್ದು ಕಾಕ್ರೋಚ್ ಜನತಾ ಪಾರ್ಟಿ ಎಂಬಂತಹ ಯುವಕರ ತಂಡ. ಆರಂಭದಲ್ಲಿ ಕೇವಲ ಸಾಮಾಜಿಕ ಮಾಧ್ಯಮಗಳಲ್ಲಿ ರಾಜಕೀಯ ವಿಡಂಬನೆ ಮಾಡೋದಕ್ಕಾಗಿ ಹುಟ್ಟುಕೊಂಡಂತಹ ಈ ಆನ್ಲೈನ್ ಒಕ್ಕೂಟ ಇಂದು ದೇಶದ ಶಿಕ್ಷಣ ವ್ಯವಸ್ಥೆಯ ದುಸ್ಥಿತಿಯ ವಿರುದ್ಧ ಬೀದಿಗಿಳಿದು ಹೋರಾಡುವಂತಹ ಒಂದು ಬೃಹತ್ ಶಕ್ತಿಯಾಗಿ ರೂಪಾಂತರಗೊಂಡಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಜಂತರ್ ಮಂತರ್ ಮೈದಾನದಲ್ಲಿ ಸೇರಿದಂಥ ಯುವಕರ ಕೈಯಲ್ಲಿ ಭಿತ್ತಿ ಪತ್ರಗಳು, ಮುಖದಲ್ಲಿ ಆಕ್ರೋಶ ಮತ್ತು ವ್ಯವಸ್ಥೆಯ ವಿರುದ್ಧದ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ಜೂನ್ 6ರ ಬೆಳಿಗ್ಗೆ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇತ್ತು. ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತು ಯೂಟ್ಯೂಬ್ಗಳಂತಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರತಿಭಟನೆಯ ಲೈವ್ ವಿಡಿಯೋಗಳು, ಫೋಟೋಗಳು ಮತ್ತು ವಿದ್ಯಾರ್ಥಿಗಳ ಆಕ್ರೋಶದ ಘೋಷಣೆಗಳು ನಿರಂತರವಾಗಿ ಹರಿದಾಡ್ತಾ ಇತ್ತು. ಇಡೀ ಇಂಟರ್ನೆಟ್ ಲೋಕ ಯುವಜನರ ಧ್ವನಿಯಿಂದ ತುಂಬಿ ಹೋಗಿತ್ತು. ಆದರೆ ದೇಶದ ಪ್ರಮುಖ ಟಿವಿ ಸುದ್ದಿ ವಾಹಿನಿಗಳು ಆ ಸಮಯದಲ್ಲಿ ಗಮನಿಸಿದ್ರೆ ಅವು ವಾಸ್ತವಕ್ಕಿಂತ ಸಂಪೂರ್ಣ ಭಿನ್ನವಾದ ಬೇರೊಂದು ಯಾವುದೋ ಲೋಕದಲ್ಲಿದ್ದಂತೆ ಭಾಸವಾಗ್ತಾ ಇತ್ತು. ಬೆಳಿಗ್ಗೆ ಸುಮಾರು 10:40ರ ಸುಮಾರಿಗೆ ದೇಶದ ಪ್ರಮುಖ ಹಿಂದಿ ಮತ್ತು ಇಂಗ್ಲಿಷ್ ಸುದ್ದಿವಾಹಿನಿಗಳ ಪ್ರಸಾರವನ್ನು ಗಮನಿಸಿದಾಗ ಮಾಧ್ಯಮಗಳ ಆದ್ಯತೆ ಏನು ಅನ್ನೋದು ಸ್ಪಷ್ಟವಾಗತ್ತೆ. ಇಷ್ಟೊಂದು ದೊಡ್ಡ ಪ್ರಮಾಣದ ವಿದ್ಯಾರ್ಥಿ ಆಂದೋಲನ ನಡೀತಾ ಇದ್ರೂ ಈ ವಾಹಿನಿಯು ಜನರೇಷನ್ ಝೆಡ್ ಯುವಕರು ದೇಶದಲ್ಲಿ ಬದಲಾವಣೆ ಬಯಸ್ತಿದ್ದಾರಾ ಅನ್ನೋ ಸೈದ್ಧಾಂತಿಕ ಚರ್ಚೆಯಲ್ಲಿ ಮುಳುಗಿತ್ತು. ಪತ್ರಿಕೆ ಸೋರಿಕೆ ಮತ್ತು ಶಿಕ್ಷಣದ ಸಮಸ್ಯೆಗಳ ಬಗ್ಗೆ ಮೇಲ್ನೋಟದ ಒಣಚರ್ಚೆ ನಡೀತಾ ಇತ್ತೆ ವಿನಃ ಲೈವ್ ಗ್ರೌಂಡ್ ರಿಪೋರ್ಟಿಂಗ್ ಮಾಡೋಕೆ ಮುಂದಾಗೇ ಇಲ್ಲ. ದೆಹಲಿಯ ಮೂಗಿನಡಿಯಲ್ಲೇ ನಡೀತಾ ಇದ್ದಂತಹ ಪ್ರತಿಭಟನೆಯನ್ನ ಬಿಟ್ಟು ಕರ್ನಾಟಕದ ರಾಜಕೀಯ ವಿದ್ಯಮಾನಗಳು ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ರಾಜಕೀಯ ನಡೆಗಳ ಕುರಿತು ವರದಿ ಮಾಡೋದ್ರಲ್ಲಿ ಇವರು ಬ್ಯುಸಿಯಾಗಿದ್ರು. ಜನಸಾಮಾನ್ಯರ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಬದಿಗಿಟ್ಟು ಬೇರಾವುದೋ ಅಪ್ರಸ್ತುತ ವಿಷಯಗಳನ್ನ ಬೆನ್ನಹತ್ತಿದ್ರು. ದೇಶದ ರಾಜಧಾನಿಯಲ್ಲೇ ಭವಿಷ್ಯದ ಪ್ರಜೆಗಳು ನಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿದು ಹೋರಾಡ್ತಾ ಇದ್ರು. ಈ ಪ್ರಮುಖ ಟಿವಿ ವಾಹಿನಿಗಳಿಗೆ, ಗೋಧಿ ಮೀಡಿಯಾಗಳಿಗೆ ಅದು ದೊಡ್ಡ ಸುದ್ದಿಯಾಗಿ ಕಾಣಿಸ್ಲೇ ಇಲ್ಲ. ನೈಜ ಸಮಯದಲ್ಲಿ ಏನ್ ನಡೀತಾ ಇದೆ ಅಂತ ತಿಳಿಯೋಕೆ ಸಾಮಾನ್ಯ ಜನ ಟಿವಿ ನ್ಯೂಸ್ ಚಾನೆಲ್ಗಳಿಗಿಂತ ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ಫೀಡ್ಗಳನ್ನ ಆಶ್ರಯಿಸಬೇಕಾದಂತ ಪರಿಸ್ಥಿತಿ ಇತ್ತು. ಸೊ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ವಿಷಯ ಟ್ರೆಂಡ್ ಆಗೋಕೆ ಶುರುವಾದಾಗ ಪರಿಸ್ಥಿತಿಯ ಒತ್ತಡಕ್ಕೆ ಮಡಿದಂತಹ ಕೆಲವು ಗೋಧಿ ವಾಹಿನಿಗಳ ವರದಿಗಾರರು ಮಧ್ಯಾಹ್ನದ ವೇಳೆಗೆ ಸ್ಥಳಕ್ಕೆ ಬರೋಕೆ ಶುರು ಮಾಡ್ತಾರೆ. ಆದರೆ ಅಲ್ಲಿ ನೆರೆದಿದ್ದಂಥ ವಿದ್ಯಾರ್ಥಿಗಳು ಈ ಮುಖ್ಯವಾಹಿನಿ ಮಾಧ್ಯಮಗಳನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲಿಲ್ಲ. ಬದಲಿಗೆ ತೀವ್ರ ಆಕ್ರೋಶದಿಂದ ಘೋಷಣೆಗಳನ್ನ ಕೂಗಿದ್ರು. ವರದಿಗಾರರನ್ನ ಕಂಡ ತಕ್ಷಣವೇ ಯುವ ಸಮೂಹ ಒಕ್ಕೊರಲಿನಿಂದ ಗೋಧಿ ಮೀಡಿಯಾ ಬ್ಯಾಕ್ ಬ್ಯಾಕ್, ಗೋಧಿ ಮೀಡಿಯಾ ಬ್ಯಾಕ್, ಗೋಧಿ ಮೀಡಿಯಾ ಚೋರ್ ಹೇ ಅನ್ನುವಂಥ ಆಕ್ರೋಶದ ಘೋಷಣೆಗಳನ್ನ ಕೂಗಲಾರಂಭಿಸಿದ್ರು. ಅಧಿಕಾರದಲ್ಲಿದ್ದವರನ್ನ ಪ್ರಶ್ನಿಸದೆ ಕೇವಲ ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡುವಂತ ಮಾಧ್ಯಮಗಳ ವಿರುದ್ಧ ಯುವಜನರು ತಮ್ಮ ತಿರಸ್ಕಾರವನ್ನ ಬಹಿರಂಗವಾಗಿಯೇ ಪ್ರದರ್ಶಿಸಿದ್ರು. ಪ್ರತಿಭಟನೆಯಲ್ಲಿ ಜಿರಳಿಯ ಮುಖವಾಡ ಧರಿಸಿದಂಥ ಯುವಕನೊಬ್ಬನನ್ನ ಸ್ವತಂತ್ರ ಮಾಧ್ಯಮ ಸಂಸ್ಥೆ ಆದಂಥ ನ್ಯೂಸ್ ಲಾಂಡ್ರಿ ವರದಿಗಾರರು ನಿಮ್ಗೆ ಮಾಧ್ಯಮಗಳ ಮೇಲೆ ಇಷ್ಟೊಂದು ಸಿಟ್ಯಾಕೆ ಅಂತ ಪ್ರಶ್ನಿಸಿದಾಗ ಆತ ಭಾರತೀಯ ಟಿವಿ ಮಾಧ್ಯಮಗಳ ಇಂದಿನ ಸ್ಥಿತಿಯನ್ನು ಬಿಚ್ಚಿಡ್ತಾನೆ. ನನಗೆ ಮಾಧ್ಯಮಗಳ ಮೇಲೆ ಕೇವಲ ಕೋಪ ಮಾತ್ರ ಅಲ್ಲ, ತೀವ್ರ ಅಸಹ್ಯ ಅಂತ ಅನಿಸುತ್ತೆ. ಇಂದು ಭಾರತದಲ್ಲಿ ಇರುವಷ್ಟು ಸ್ವಾರ್ಥಿ ಮತ್ತು ದಲ್ಲಾಳಿ ಮಾಧ್ಯಮಗಳು ಜಗತ್ತಿನ ಬೇರೆ ಯಾವ ದೇಶದಲ್ಲೂ ಸಹ ಇರೋಕೆ ಸಾಧ್ಯ ಇಲ್ಲ ಅಂತ ತಮ್ಮ ಆಕ್ರೋಶವನ್ನು ಆತ ಹೊರಹಾಕ್ತಾರೆ. ಸೊ ಟಿವಿ ಮಾಧ್ಯಮಗಳ ವಿರುದ್ಧ ವಿದ್ಯಾರ್ಥಿಗಳು ಇಷ್ಟೊಂದು ಕೆರಳೋಕೆ ಬಲವಾದ ಕಾರಣನೂ ಇದೆ. ಪರೀಕ್ಷಾ ಅಕ್ರಮಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲೆಗೆ ತಳ್ಳಲ್ಪಟ್ಟಿದೆ. ಆದರೆ ಈ ಗಂಭೀರ ಕುಂದುಕೊರತೆಗಳ ಸಾರಾಂಶವನ್ನ ಜನರ ಮುಂದೆ ಇಡುವ ಬದಲು ಗೋಧಿ ಮಾಧ್ಯಮದ ಪತ್ರಕರ್ತರು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನ ಮೂರ್ಖರನ್ನಾಗಿ ಬಿಂಬಿಸೋಕೆ ಯತ್ನಿಸುತ್ತಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಬರುವಂತ ವರದಿಗಾರರು ಪರೀಕ್ಷಾ ಹಗರಣದ ಮೂಲ ಕಾರಣಗಳ ಬಗ್ಗೆ ಅಥವಾ ವ್ಯವಸ್ಥೆಯ ವೈಫಲ್ಯದ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನಿಸೋದಿಲ್ಲ. ಬದಲಿಗೆ ವಿದ್ಯಾರ್ಥಿಗಳ ಬಂದು ನಿಮಗೆ ನೀಟ್ ಫುಲ್
ಫಾರ್ಮ್ ಗೊತ್ತಿದ್ಯಾ, ಅದರ ಸ್ಪೆಲ್ಲಿಂಗ್ ಹೇಳಿ ಎಂಬಂತ ಕ್ಷುಲ್ಲಕ ಪ್ರಶ್ನೆಗಳನ್ನ ಕೇಳಿ ವಿಷಯಾಂತರ ಮಾಡೋಕೆ ಪ್ರಯತ್ನಿಸ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ತಬ್ಬಿಬ್ಗೊಳಿಸಿ ಅವರ ಹೋರಾಟದ ತೀವ್ರತೆಯನ್ನು ಕುಗ್ಸೋದು ಮತ್ತು ಸಾರ್ವಜನಿಕರಲ್ಲಿ ಅವರ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸೋದು ಈ ಗೋಧಿ ಮೀಡಿಯಾಗಳ ಮುಖ್ಯ ಉದ್ದೇಶವಾಗಿದೆ. ಸೊ ಈ ತಂತ್ರಕ್ಕೆ ತಕ್ಕ ಉತ್ತರ ನೀಡಿದಂತ ಪ್ರತಿಭಟನಾಕಾರನೊಬ್ಬ, ನನಗೆ ಪರೀಕ್ಷೆಯ ತಾಂತ್ರಿಕ ಜ್ಞಾನದ ಕೊರತೆ ಇರಬಹುದು ಅಥವಾ ಒಂದು ವಿಷಯದ ಸಂಪೂರ್ಣ ಮಾಹಿತಿ ಇಲ್ಲದೆ ಇರಬಹುದು, ಆದ್ರೆ ಈ ದೇಶದ ಪ್ರಜೆಯಾಗಿ ಇಲ್ಲಿ ನಡೀತಾ ಇರುವಂತಹ ಅನ್ಯಾಯ ಮತ್ತು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವಂತ ಸಂಪೂರ್ಣ ಹಕ್ಕು ನನಗಿದೆ. ಅದನ್ನ ಪ್ರಶ್ನಿಸುವಂತ ಗೋಧಿ ಮಾಧ್ಯಮಗಳಿಗೆ ಯಾವುದೇ ಅಧಿಕಾರ ಇಲ್ಲ ಅಂತ ನೇರವಾಗಿ ಚಾಟಿ ಬೀಸ್ತಾನೆ. ಸೊ ಜಂತರ್ ಮಂತರ್ನಲ್ಲಿ ನಡೆದಂತ ಈ ಪ್ರತಿಭಟನೆ ಕೇವಲ ಒಂದು ಶಿಕ್ಷಣ ವ್ಯವಸ್ಥೆಯ ವಿರುದ್ಧದ ಹೋರಾಟ ಮಾತ್ರ ಅಲ್ಲ, ಇದು ಭಾರತೀಯ ಪತ್ರಿಕೋದ್ಯಮದ ಪತನದ ವಿರುದ್ಧ ಯುವ ಪೀಳಿಗೆ ಸಾರಿದ ಯುದ್ಧವೂ ಹೌದು. ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಕರೆಸಿಕೊಳ್ಳುವಂತಹ ಮಾಧ್ಯಮಗಳು ಸಾರ್ವಜನಿಕರ ಧ್ವನಿಯಾಗಬೇಕಾಗಿತ್ತು. ಆದರೆ ಇಂದಿನ ಗೋಧಿ ಮೀಡಿಯಾಗಳು ಯುವಕರ ಭವಿಷ್ಯದ ಆತಂಕಗಳನ್ನು ಆಲಿಸುವ ತಾಳ್ಮೆಯನ್ನೇ ಕಳ್ಕೊಂಡ್ಬಿಟ್ಟಿದೆ. ಕೇವಲ TRP ಮತ್ತು ರಾಜಕೀಯ ಲಾಭಕ್ಕಾಗಿ ನೈಜ ಸಮಸ್ಯೆಗಳನ್ನು ಮುಚ್ಚಿಡೋ ಮಾಧ್ಯಮಗಳ ಕಾಲ ಮುಗಿತಾ ಇದೆ ಅನ್ನೋದನ್ನ ಜಂತರ್ ಮಂತರ್ನ ವಿದ್ಯಾರ್ಥಿಗಳು ಸಾಬೀತು ಮಾಡಿದ್ದಾರೆ. ಯುವ ಜನರು ಇಂದು ಕೇವಲ ಟಿವಿ ಪರದೆಗಳ ಮೇಲೆ ಅವಲಂಬಿತರಾಗಿಲ್ಲ, ತಮ್ಮದೇ ಆದ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸತ್ಯವನ್ನ ಜಗತ್ತಿನ ಮುಂದೆ ಇಡುವಂತ ಶಕ್ತಿಯನ್ನು ಅವರು ಕಂಡುಕೊಂಡಿದ್ದಾರೆ. ಅಧಿಕಾರ ವರ್ಗದ ದಲ್ಲಾಳಿಗಳಂತೆ ವರ್ತಿಸುವಂತ ಮಾಧ್ಯಮಗಳಿಗೆ ಯುವ ಸಮುದಾಯ ನೀಡಿದ ಈ ಎಚ್ಚರಿಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಗೆ ನಾಂದಿಯಾಗುವ ಮುನ್ಸೂಚನೆ ನೀಡಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.